ಸರ್ಕಾರದ ಅನುದಾನ ಹಂಚಿಕೆ ವಿಚಾರದಲ್ಲಿ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ. 2,000 ಕೋಟಿ ರೂಪಾಯಿ ಪ್ಯಾಕೇಜ್ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ಅಂದರೆ ಬಿಜೆಪಿಯೇತರ ಶಾಸಕರಿಗೆ ತಾರತಮ್ಯ ಮಾಡಿದ್ದಾರೆ ಅಂತ ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಬನ್ನಿ ನೋಡ್ಕೊಂಬರೋಣ. ಕಾಂಗ್ರೆಸ್ ಸರ್ಕಾರದ ಅನುದಾನ ಹಂಚಿಕೆ ವಿಚಾರದಲ್ಲಿ ಭಾರೀ ತಾರತಮ್ಯ ಆಗಿದೆ. ಕಾಂಗ್ರೆಸ್ನ ಶಾಸಕರಿಗೆ 100 ಕೋಟಿಯಷ್ಟು ಅನುದಾನ ಬಿಡುಗಡೆಯಾಗಿದೆ. ಆದರೆ ಬಿಜೆಪಿ ಶಾಸಕರಿಗೆ ಕೇವಲ 40-60 ಕೋಟಿ ಹಂಚಿಕೆ ಮಾಡಿದ್ದಾರೆ. 2,000 ಕೋಟಿ ರೂಪಾಯಿ ಪ್ಯಾಕೇಜ್ ಹಂಚಿಕೆಯಲ್ಲಿ ಒಂದು ತಾರತಮ್ಯ ಆಗಿರುವಂಥ ಆರೋಪವನ್ನು ನೇರವಾಗಿ ಸರ್ಕಾರಕ್ಕೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ಕೂಡ ಮಾಡಿದರು. ಕಾಂಗ್ರೆಸ್ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚು ಅನುದಾನ, ಅಂದರೆ ಸುಮಾರು 100 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನ್ಯಾಯ ಆಗಿದೆ, ಅವರಿಗೆ ಭಾಳ ಕಮ್ಮಿ ಕೊಟ್ಟಿದ್ದಾರೆ. 16 ಕ್ಷೇತ್ರಗಳನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ. ಆ 16 ಕ್ಷೇತ್ರಗಳು ಯಾವುದು ಅಂದರೆ ಬಿಜೆಪಿ ಶಾಸಕರ ಕ್ಷೇತ್ರಗಳು. ಕಾಂಗ್ರೆಸ್ ಕ್ಷೇತ್ರಗಳಿಗೆ ತಲಾ 100 ಕೋಟಿ ರೂಪಾಯಿ ಹಂಚಿಕೆ ಆಗಿದೆ. ಇದು ನಿಜಕ್ಕೂ ಮಲತಾಯಿ ಧೋರಣೆ ಅಂತ ಒಂದು ಕಡೆ ಅಶೋಕ್ ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿ ಕ್ಷೇತ್ರಗಳಿಗೆ ಕೇವಲ 40-80 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಬಿಜೆಪಿ ಕ್ಷೇತ್ರದ ಜನರು ತೆರಿಗೆ ಕಟ್ಟೋದಿಲ್ವೇ? ಜನರ ತೆರಿಗೆ ದುಡ್ಡನ್ನು ಸಂಗ್ರಹ ಮಾಡಿ ನೀವು ಅನುದಾನ ಕೊಡ್ತಾ ಇದ್ದೀರಲ್ವಾ? ಹಾಗಾಗಿ ಡಿ ಕೆ ಶಿ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧವಾಗಿ ಈಗ ಗಂಭೀರವಾದಂತಹ ಆರೋಪವನ್ನು ಆರ್ ಅಶೋಕ್ ಈಗ ಮಾಡ್ತಾ ಇದ್ದಾರೆ. ಯಾಕಂದರೆ ಆರ್ ಅಶೋಕ್ ಹೇಳ್ತಾ ಇರೋದೊಂದೇ, ನೀವು ರಾಜ್ಯದ ಜನರ ತೆರಿಗೆಯನ್ನು ಸಂಗ್ರಹ ಮಾಡಿ ಅನುದಾನದ ರೂಪದಲ್ಲಿ ಆಯಾ ಕ್ಷೇತ್ರಗಳಿಗೆ ಹಂಚಿಕೆ ಮಾಡ್ತಾ ಇದ್ದೀರಾ. ಆ ಹಂಚಿಕೆ ಮಾಡ್ತಾ ಇರುವಂತಹ ಹಣ ರಾಜ್ಯದ ಜನರ ತೆರಿಗೆ ದುಡ್ಡು. ಅಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚು ಮತ್ತು ಕಾಂಗ್ರೆಸ್ಸೇತರ ಅಂದರೆ ಬಿ ಜೆ ಪಿ ಶಾಸಕರಿಗೆ ಯಾಕೆ ಕಡಿಮೆ ಕೊಡ್ತಾ ಇದ್ದೀರಾ? ಯಾಕೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದೀರಾ? ನೀವು ಕೇವಲ ಒಂದು ಕ್ಷೇತ್ರದ ಮುಖ್ಯಮಂತ್ರಿನ ಅಥವಾ ಇಡೀ ರಾಜ್ಯದ ಮುಖ್ಯಮಂತ್ರಿನ? ಹೀಗೆ ಸಾಕಷ್ಟು ಆರೋಪಗಳನ್ನು ಮೊನ್ನೆಯಿಂದನೂ ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಿಮಗೆ ರಾಜ್ಯದ ಜನ ಪಾಠ ಕಲಿಸ್ತಾರೆ, ಜೊತೆಗೆ GBA ಚುನಾವಣೆಯಲ್ಲೂ ಕೂಡ ಜನ ನಿಮಗೆ ಪಾಠ ಕಲಿಸ್ತಾರೆ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಯಾಕಂದರೆ ಸಹಜವಾಗಿ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಸರ್ಕಾರದ ಅವರ ಪರವಾಗಿರುವಂತಹ ಶಾಸಕರಿಗೆ ಜಾಸ್ತಿ ಅವನು ಬೆಂಬಲವನ್ನು ಕೊಡುವಂಥದ್ದು, ಅನುದಾನ ಹಂಚಿಕೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ. ಈಗ BJP ವಿಪಕ್ಷದಲ್ಲಿದೆ, ಸಹಜವಾಗಿ ಒಂದಿಷ್ಟು ತಾರತಮ್ಯಗಳು ಆಗೋದು ಸರ್ವೇ ಸಾಮಾನ್ಯ. ಮತ್ತು ನೀವೆಲ್ಲ ಗಮನಿಸಿರ್ಬೋದು, ಜಯನಗರ ಶಾಸಕ CK ರಾಮಮೂರ್ತಿ ಇರ್ಬೋದು, ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಇರ್ಬೋದು, ಅನುದಾನವನ್ನು ಕೊಡಿ ಅಂತ ಹೇಳಿಬಿಟ್ಟು ಸಾಕಷ್ಟು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ರು. ಇನ್ನು ಜಯನಗರ ಶಾಸಕ ರಾಮಮೂರ್ತಿ ಅವರಿಗೆ ಕೊಡಬೇಕಾದಂಥ ಅನುದಾನವನ್ನು ಹಿಡಿದಿಟ್ಕೊಳ್ಳಲಾಗಿತ್ತು. ಯಾಕಂದರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ದರು, ಈಗ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಹಿಂದೆನೂ ಕೂಡ ನಮಗೆ ಅನ್ಯಾಯ ಮಾಡಿದರು ಡಿ ಕೆ ಶಿವಕುಮಾರ್, ಈಗಲೂ ಅಗೇನ್ ಅನ್ಯಾಯ ಮಾಡಿದ್ದಾರೆ ಅಂತ ಒಂದಿಷ್ಟು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಮುನಿರತ್ನ ಡಿ ಕೆ ಶಿವಕುಮಾರ್ ಅವರ ಕಾಲು ಹಿಡ್ಕೊಳ್ಳಿಕ್ಕೆ ಹೋದರು, ನಿಮಗೆ ಕಾಲಿಗೆ ಬೇಕಾದರೂ ಬೀಳ್ತೀನಿ, ದಯಮಾಡಿ ನಮಗೆ ಅನುದಾನವನ್ನು ಕೊಡಿ ಅಂತ. ಈ ರೀತಿಯಾದಂತಹ ಒಂದಿಷ್ಟು ಬೆಳವಣಿಗೆಗಳು ಈ ಹಿಂದೆ ನಡೆದಿತ್ತು. ಅವರು ಉಪಮುಖ್ಯಮಂತ್ರಿ ಆಗಿದ್ದರು ಡಿ ಕೆ ಶಿವಕುಮಾರ್ ಅವರು, ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ದರು. ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಈ ರೀತಿಯಾದಂಥ ತಾರತಮ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ BJP ಕ್ಷೇತ್ರದ ಜನರು ತೆರಿಗೆ ಕಟ್ಟಿಲ್ವಾ? ಕೇವಲ ಕಾಂಗ್ರೆಸ್ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರದಲ್ಲಿ ಮಾತ್ರ ಜನ ತೆರಿಗೆ ಕಟ್ಟಿದಾರಾ? ನಿಮ್ಮ ಸಂಕಲ್ಪ ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕೇ ಹೊರತು ಕೇವಲ ಒಂದೊಂದು ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವಂಥ ಉದ್ದೇಶ ನೀವು ಇಟ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಒಂದಿಷ್ಟು ಎಳೆಯಾಗಿ ಸರ್ಕಾರಕ್ಕೆ, ಡಿ ಕೆ ಶಿವಕುಮಾರ್ಗೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ ಕೃಷ್ಣ ಬೈರೇಗೌಡರಿಗೆ BJP ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ.
ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಜನ ನಿಮಗೆ ಸರಿಯಾದಂಥ ಪಾಠ ಕಲಿಸ್ತಾರೆ ಅಂತ ಒಂದಿಷ್ಟು ಕೆಂಡ ಕೂಡ ಕಾರಿದ್ದಾರೆ.